ನಡು ರಸ್ತೆಯಲ್ಲೇ ನಮಾಜ್ ಮಾಡಿದ ಯುವಕರ ಗುಂಪು. ಯುವಕರ ನಮಾಜ್ನಿಂದ ವಾಹನ ಸವಾರರು ಪರದಾಡಿದ್ದಾರೆ. ಇದು ಮಂಗಳೂರಿನ ಕಂಕನಾಡಿಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಮಸೀದಿಯ ಮುಂಭಾಗ ಇರುವ ರಸ್ತೆಯಲ್ಲೇ ನಮಾಜ್ ಮಾಡಲಾಗಿದೆ. ಕಳೆದ ಶುಕ್ರವಾರ ನಡೆದ ನಮಾಜ್ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ರಸ್ತೆಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಸ್ಥಳೀಯರು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಮಸೀದಿಯ ಮುಂಭಾಗ ಇದ್ದಂಥ ರಸ್ತೆಯಲ್ಲೇ ನಮಾಜ್ ಮಾಡಿದ್ದಾರೆ ಯುವಕರು. ಈ ಒಂದು ವಿಡಿಯೋ ಕಳೆದ ಶುಕ್ರವಾರ ಚಿತ್ರೀಕರಣ ಆಗಿದೆ. ಅವತ್ತಿಂದ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನಡು ರಸ್ತೆಯಲ್ಲೇ ಯುವಕರ ಗುಂಪೊಂದು ನಮಾಜನ್ನ ಮಾಡಿದೆ. ಇದು ಮಂಗಳೂರಿನ ಕಂಕನಾಡಿಯಲ್ಲಿ ನಡೆದಿರುವಂತಹ ಘಟನೆ. ಕಂಕನಾಡಿಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಯುವಕರ ಗುಂಪೊಂದು ರಸ್ತೆಯಲ್ಲೇ ನಮಾಜ್ ಮಾಡಿದೆ. ಅದರ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಮಂಗಳೂರಿನ ಕಂಕನಾಡಿಯ ರಸ್ತೆಯಲ್ಲೇ ಕಳೆದ ಶುಕ್ರವಾರ ಯುವಕರ ಗುಂಪೊಂದು ನಮಾಜ್ ಮಾಡಿರೋ ಅಂತ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ರಸ್ತೆಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮಸೀದಿಯ ಮುಂಭಾಗ ಇರೋ ಅಂತ ರಸ್ತೆಯಲ್ಲೇ ನಮಾಜ್ ಮಾಡಿದೆ ಯುವಕರ ತಂಡ. ನಡು ರಸ್ತೆಯಲ್ಲೇ ನಮಾಜ್ ಮಾಡಿದೆ ಯುವಕರ ಗುಂಪು. ಇದಕ್ಕೆ ಸ್ಥಳೀಯರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಮಂಗಳೂರಿನ ಕಂಕನಾಡಿಯ ಮಸೀದಿಯ ಬಳಿ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕಿರಣ್, ನಡು ರಸ್ತೆಯಲ್ಲೇ ನಮಾಜ್ ಮಾಡಿದಂಥ ಯುವಕರು, ಸ್ಥಳೀಯರ ಅಸಮಾಧಾನ. ಈ ಘಟನೆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಕಿರಣ್. ಮಧು, ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರಿನ ಕಂಕನಾಡಿ ಎಂಬಲ್ಲಿ. ಕಂಕನಾಡಿ ಬಳಿ ಒಳ ರಸ್ತೆಯಲ್ಲಿ ಒಂದು ಮಸೀದಿ ಇದೆ. ಆ ಮಸೀದಿಯಲ್ಲಿ ರಸ್ತೆ ಬದಿಯಲ್ಲಿ ಈ ಒಂದು ನಮಾಜ್ ಮಾಡಿರುವಂತದ್ದು. ಮಂಗಳೂರಿನಲ್ಲಿ ಹೆಚ್ಚಿನ ಕಡೆ ಈ ತರದ ಯಾವುದೇ ದೃಶ್ಯಗಳು ಕಂಡು ಬರುವುದಿಲ್ಲ. ಆದ್ರೆ ಇದು ಕಳೆದ ಶುಕ್ರವಾರ ನಡೆದಂತಹ ಘಟನೆ. ಮಸೀದಿ ಇದ್ರೂ ಮಸೀದಿ ಹೊರಗಡೆ ಒಂದು 15-20 ಜನ ರಸ್ತೆಯಲ್ಲೇ ಕೂತ್ಕೊಂಡು ನಮಾಜ್ ಮಾಡಿರುವಂತದ್ದು. ಹಾಗೇನೆ ರಸ್ತೆ ಸಂಚಾರಕ್ಕೂ ಒಂದು ತಡೆ ಒಡ್ಡುವಂತಹ ಪ್ರಯತ್ನ ಮಾಡಿರುವಂತದ್ದು. ಇದನ್ನ ಅಲ್ಲಿರುವಂತಹ ಸ್ಥಳೀಯರು ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು. ಇದ್ರ ಬಗ್ಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೇನೆ ಕದ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಮಧು, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.